ಹಲೋ ಗೈಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಸಿಂಚಾನ್ ಮೂವಿಗೆ ಬಂದಿದ್ದೀನಿ. ಸೊ ನಾರ್ಮಲಾಗಿ ಯಾವಾಗಲೂ ಟಿ ವಿಲಿ ನೋಡ್ತಾ ಇದ್ದೆ. ಫಸ್ಟ್ ಟೈಮ್ ಇನ್ ಮೈ ಲೈಫ್ ಥಿಯೇಟ್ರಿಗೆ ಬಂದು ಸಿಂಚಾನ್ ಮೂವಿ ನೋಡ್ತಾ ಇದ್ದೀನಿ, ಅದು ಹಿಂದಿ ಲ್ಯಾಂಗ್ವೇಜಲ್ಲಿ. ಸೊ ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ಸೊ ಸಾರಿ ಲೈಟ್ ಹಾಕಿಲ್ಲ. ಓಕೆ, ಬರ್ತಾ ಇದ್ದೀವಿ ಸ್ಕ್ರೀನ್ ಹತ್ರ. ಸೊ ಗಿವ್ ಮಿ ಒಂದು ಸೆಕೆಂಡ್, ನೋಡೋಣ ಯಾರೆಷ್ಟು ಜನ ಬಂದಿದ್ದಾರೆ, ಏನು ಇತ್ತು ಅಂತ ಚೆಕ್ ಮಾಡೋಣ. ಸಿಂಚನ್ ಮೂವಿ ನೋಡ್ತಾ ಇದ್ನಲ್ಲ, ಸೊ ಎಲ್ಲ ದೊಡ್ಡವರೇ ಬಂದಿದ್ದಾರೆ, ಸಣ್ಣ ಮಕ್ಕಳು ಯಾರೂ ಬಂದಿಲ್ಲ. ಯಾಕಂದರೆ ತುಂಬ ಕಮ್ಮಿ ಜನ ಗೊತ್ತು. ಸೊ ಏನು ಅಂದರೆ ಬೆಂಗಳೂರಲ್ಲಿ ಬರೀ ಮೂರೇ ಥಿಯೇಟ್ರಲ್ಲಿ ಹಾಕಿದ್ದಾರೆ ಸಿಂಚನ್ನ. ಸೊ ಅದು ನಿಮಗೆ ನಾನು ಸ್ಕ್ರೀನಲ್ಲಿ ತೋರಿಸ್ತೀನಿ ಯಾವ 3 ಥಿಯೇಟ್ರು ಅಂತ. ಒಂದು ಕೋರಮಂಗ್ಲ ಹಾಕಿದ್ದಾರೆ, ಇನ್ನೊಂದು ಕೋರಮಂಗ್ಲ ಹತ್ರನೇ ಲೈಕ್ ಜಯದೇವ ಹಾಸ್ಪಿಟಲ್ ಹತ್ರ ಒಂದಿದೆ. ಸೊ ಇನ್ನೊಂದು ಕನಕಪುರ ರೋಡ್ ಸಮಥಿಂಗ್ ಇರಬೇಕು, ನಾನು ಅದನ್ನು ಕೂಡ ಶೇರ್ ಮಾಡ್ತೀನಿ, ಚೆಕ್ ಇಟ್ ಮಾಡಿ. ಸೊ ಮೂವಿ ಚೆನ್ನಾಗಿದೆ, ಏನಂದರೆ ಆಫ್ ಆಗಿದೆ, ಲೈಕ್ ಅರ್ಧ ಮೂವಿ ಆಗಿದೆ. ಸೊ ಚೆಕ್ ಮಾಡ್ತಾಯಿದ್ದೀನಿ. ಸೊ ಏನು ಅಂದರೆ ಬೋ ಇರ್ತಾನಲ್ಲ, ಬೋಗೆ ಎಕ್ಸ್ಟ್ರಾ ಪವರ್ಸ್ ಬರುತ್ತೆ. ಸೊ ಅವ್ನ ಪವರಿಂದ ಅಂದರೆ ಅವನು ಕೆಟ್ಟವನಲ್ಲ, ಸೊ ಒಳ್ಳೆಯವನೇ. ಸೊ ಅಂದ್ಕೊಂಡು ಕೆಲಸ ಮಾಡಬೇಕು ಅಂತ, ಫಿನಿಷ್ ಮಾಡಬೇಕು, ಅದು ಅವ್ನ ಟಾಸ್ಕ್, ಆ ಥರ ಇರುತ್ತೆ. ಸೊ ಕ್ಲೈಮ್ಯಾಕ್ಸ್ ನೋಡಿಬಿಟ್ಟು ಫೈನಲ್ ಜೋರು ಹೇಳ್ತೀನಿ. ಬಟ್ ಮೂವಿ ಮಾತ್ರ ಚೆನ್ನಾಗಿದೆ, ಮಕ್ಕಳನ್ನ ಕರ್ಕೊಂಬರ್ಬೋದು, ಒಂದು ಸಲ ಅಲ್ಲ 2 ಸಲ ನೋಡೋಕ್ಕೂ ಚೆನ್ನಾಗಿರುತ್ತೆ, ಗೇಮ್ಸ್ ಎಲ್ಲ ಆಡ್ಬೋದು. ಸೊ ಬೇಜಾರಾಗಲ್ಲ, ಟ್ರೈ ಮಾಡಿ ಸಂಜೆ. ಚೆನ್ನಾಗಿದೆ. ಲಾಸ್ಟಿಗೆ ಬೋನ ಕಾಪಾಡ್ತಾರೆ, ಸಿಂಚಾನೆ ಮತ್ತು ಫ್ರೆಂಡ್ಸ್ ಎಲ್ಲ ಸೇರಿ ಕಾಪಾಡ್ತಾರೆ. ಸೊ ಓವರಾಲ್ ಮೂವಿ ಚೆನ್ನಾಗಿದೆ, ಎಲ್ಲೆಲ್ಲಿ ಬೋರ್ ಆಗೋಲ್ಲ. ಯಾಕಂದರೆ ಅನಿಮೇಷನ್ ಮೂವಿ ಇರೋದ್ರಿಂದ ಎಲ್ಲೂ ಬೋರ್ ಆಗೋಲ್ಲ. ಸೊ ಒಂದ್ಸಲಿ ಟ್ರೈ ಮಾಡಿ ನೀವು, ಮತ್ತು ನಿಮ್ಮ ಕಿಡ್ಸ್ ಜೊತೆ ಬರ್ಬೋದು. ಯಾಕಂದರೆ ಇಲ್ಲಿ ನಾನು ನೋಡ್ದಂಗೆ ಇಲ್ಲಿ ಎಲ್ಲರೂ ಅಡಲ್ಟೇ ಇದ್ದರು, ಯಾರು ಕೂಡ 20-25 ವರ್ಷದ ಮೇಲೆ ಇದ್ದಾರೆ. ನಾನು ಕೂಡ ಅಷ್ಟೇ. ಸಿಗೋಣ ನೆಕ್ಸ್ಟ್ ಮೂವಿಯಲ್ಲಿ. ಬಾಯ್.